ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ಕೂಡ ನಿಮಗೆ ಗೇಮ್ನ ಮುಖಾಂತರ ನೀವು ಈ ಒಂದು ಗೇಮ್ನಲ್ಲಿ ಈ 4 ನಂಬರ್ನಲ್ಲಿ ಯಾವ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ತೀರಾ ಅದರ ಮೇಲೆ ಅದರ ಒಂದು ಪ್ರಕಾರದಲ್ಲಿ ಅದರ ಒಂದು ವಿಷಯದಲ್ಲಿ ನಿಮಗೆ ಬರುವಂಥ ಒಂದು ದಿನಗಳಲ್ಲಿ ಯಾವ ಒಂದು ಶುಭ ವಿಚಾರ ಸಿಗುತ್ತೆ ಅಥವಾ ಯಾವ ಒಂದು ಒಳ್ಳೆಯ ಸಂಕೇತಗಳಿದೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮಗೆ ಯಾವ ದೇವರು ಇಷ್ಟ ಅಥವಾ ಯಾವ ದೇವರನ್ನ ನೀವು ತುಂಬ ಪೂಜೆ ಮಾಡ್ತೀರಾ ಆ ಒಂದು ದೇವರ ಒಂದು ಇಷ್ಟವಾದಂಥ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಗೆಳೆಯರೆ, ಮೊದಲು ನೀವೇನು ಮಾಡಬೇಕು ಅಂದರೆ ಯಾವ ಒಂದು ಇಷ್ಟ ದೇವರು ನಿಮಗೆ ಯಾವುದಾದ್ರು ಒಂದು ದೇವರು ಇಷ್ಟ ಆಗಿರುತ್ತಲ್ಲ ಆ ಒಂದು ದೇವರನ್ನು ಮನಸ್ಸಲ್ಲಿ ಒಂದು ಸತಿ ನೆನೆಸ್ಕೊಂಡು ಈ 4 ನಂಬರ್ನಲ್ಲಿ ಅಂದರೆ 1, 2, 3, 4 ನಂಬರ್ನಲ್ಲಿ ಒಂದು ನಂಬರನ್ನ ಆರಿಸ್ಬೇಕಾಗತ್ತೆ. ನೀವು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ನಿಮಗೆ ಒಂದು ನಂಬರು ಹೆಚ್ಚಾಗಿ ಆಕರ್ಷಿತವಾಗಿ ಕಾಣ್ತಾ ಇರುತ್ತೆ. ಆ ಒಂದು ನಂಬರನ್ನ ನೀವು ಆರಿಸ್ಕೊಬೋದು. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಆರಿಸಿದರೆ ವಿಶೇಷವಾಗಿ ನಿಮಗೆ ಇಲ್ಲಿವರೆಗೂ ಇರುವಂತಹ ದುಃಖಗಳು ಅಥವಾ ಸಾಕಷ್ಟು ಒಂದು ಕೆಟ್ಟ ದಿನಗಳು ಅಂತಲೇ ಹೇಳ್ಬೋದು, ಇವೆಲ್ಲವೂ ಕೂಡ ನಿಮಗೆ ಮುಗಿದು ಅಂದರೆ ಕಂಪ್ಲೀಟಾಗಿ ಇದು ಫಿನಿಶ್ ಆಗಿ ನಿಮಗೆ ಹೊಸ ಒಂದು ಅಧ್ಯಾಯ ಅನ್ನೋದು ನಿಮಗೆ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನೀವು ಯಾವುದಾದ್ರೂ ಒಂದು ಫೀಲ್ಡಲ್ಲಿ ನೀವು ಕೈ ಹಾಕಿದ್ರೂ ಕೂಡ ಈ ಒಂದು ಸಮಯದಲ್ಲಿ ಇನ್ನೊಂದು ಬರುವಂಥ ಒಂದು ತಿಂಗಳಲ್ಲಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ವಿಷಯಗಳು ಅಥವಾ ಒಳ್ಳೆಯ ಒಂದು ಸುದ್ದಿಗಳು ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಯಾವುದಾದ್ರು ಒಂದು ಹೊಸ ಸ್ಟಾರ್ಟ್ ಮಾಡಬೇಕು, ವಿಶೇಷವಾಗಿ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಅದನ್ನು ಕೂಡ ನೀವು ಮಾಡ್ಬೋದು. ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಅಥವಾ ಏನಾದ್ರು ಒಂದು ಸೈಟ್ ತೊಗೊಬೇಕು, ಮನೆ ತೊಗೊಬೇಕು ಅನ್ನೋ ಒಂದು ಯೋಚನೆ ಮಾಡ್ತಿದ್ದೀರಾ ಅಂದರೆ ಕೂಡ ನೀವು ಅದನ್ನು ಕೂಡ ಮಾಡ್ಬೋದು. ಅದರಿಂದ ಕೂಡ ನಿಮಗೆ ಒಳ್ಳೆಯ ಒಂದು ಉಪಯೋಗ ಅಥವಾ ಒಳ್ಳೆಯ ಒಂದು ಯೋಗ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಹೊಸ ಒಂದು ಆಪರ್ಚುನಿಟೀಸ್ ಅಂತ ಕೂಡ ಬರಬಹುದು. ಅದನ್ನು ನೀವು ಕೈ ಬಿಡಬೇಡಿ, ಅಂದರೆ ಅದನ್ನು ಇಗ್ನೋರ್ ಮಾಡಬೇಡಿ. ಹೆಂಗೆ ಇದ್ದರೂ ಕೂಡ ಸ್ಟಾರ್ಟಿಂಗಲ್ಲಿ ಅದಕ್ಕೆ ನುಗ್ಗಬೇಕು, ಅಂದರೆ ಸ್ಟಾರ್ಟಿಂಗ್ ಅದಕ್ಕೆ ಇಳಿದು ಬಿಡಬೇಕು ಫೀಲ್ಡಿಗೆ, ಆಮೇಲೆ ನೋಡ್ಕೊಬೇಕು. ಯಾಕಂದರೆ ಆಮೇಲೆ ನಿಮಗೆ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೆ ಏನಾದರೂ ಒಂದು ಆಪರ್ಚುನಿಟೀಸ್ ಅಂತ ಸಿಕ್ಕಿದಾಗ ನೀವು ಅದನ್ನು ಟ್ರೈ ಮಾಡೋಕ್ಕೆ ಮರಿಬೇಡಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ಲಾಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಹಾಗಿದ್ದರೆ ತಡ ಮಾಡಬೇಡಿ, ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ ಇವ್ರಿಗೆ ಏನಪ್ಪ ಅಂದರೆ ವಿಶೇಷವಾಗಿ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಆಪರ್ಚುನಿಟೀಸ್ ಅನ್ನೋದು ಇವ್ರ ಕಾಲ ಹತ್ರ ಬಿದ್ದಿರುತ್ತೆ. ಅಂದರೆ ಅವಕಾಶಗಳು ಅನ್ನೋದು ಕಾಲ ಹತ್ರ ಬಿದ್ದಿರುತ್ತೆ. ಅದ್ರ ಬಗ್ಗೆ ಇವರು ಯೋಚನೆ ಮಾಡ್ತಿರೋದಿಲ್ಲ. ಅಂದರೆ ಇದನ್ನು ಮಾಡಬೇಕು ಅಂತಾಗಲಿ ಅಥವಾ ಇದರಿಂದ ನಿಮಗೇನಾದರೂ ಒಂದು ಅಂದರೆ ಮಾಡಬೇಕು ಅನ್ನೋ ಒಂದು ಮನಸ್ಸೇ ಬರೋದಿಲ್ಲ. ಈ ಒಂದು ಪ್ರಾಬ್ಲಮ್ ಇವ್ರಿಗೆ ಇರುತ್ತೆ. ಅದು ಯಾಕೆ ಅಂತ ಇವ್ರಿಗೆ ಗೊತ್ತಿರಬೇಕು. ಬಟ್ ಆದರೆ ನಿಮಗೆ ಆಪರ್ಚುನಿಟೀಸ್ ಅಂತ ಇದೆ, ನಿಮಗೆ ಆಲ್ಮೋಸ್ಟ್ ನಿಮಗೆ ಆಪರ್ಚುನಿಟೀಸ್ ಇದೆ. ಹಾಗಾಗಿ ಆ ಒಂದು ಆಪರ್ಚುನಿಟೀಸ್ನ ಯೂಸ್ ಮಾಡಿಕೊಂಡು ನೀವು ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ನೀವು ಮುಂದೆ ವರಿಬೋದು. ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲ, ನಿಮಗೆ ಯಾವುದಾದ್ರು ಒಂದು ಕೆಲಸಗಳಾಗಲಿ ಅಥವಾ ನಿಮಗೆ ನಿಮ್ಮ ಪಾರ್ಟ್ನರ್ ವಿಷಯದಲ್ಲಾದರೂ ಆಗಲಿ ಏನೋ ನಿಮ್ಮಿಬ್ಬರ ಮಧ್ಯೆ ಏನೋ ಜಗಳ ಆಗಿ ಅವರೇನೋ ಮಾತಾಡ್ತಿಲ್ಲ ಅಂದರೆ ನೀವೇ ಮಾತಾಡ್ಸೋಕ್ಕೆ ಹೋಗಬೇಕಾಗತ್ತೆ. ಅವರೇ ಮಾತಾಡ್ಸ್ಲಿಂದ ಕಾಯೋಕ್ಕೆ ಹೋಗಬೇಡಿ, ಅದು ನಿಮಗೆ ಆಗೋದಿಲ್ಲ. ನೀವೇ ಏನಾದರೂ ಆ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅಂದರೂ ಕೂಡ
ನೀವೇ ಮೆಸೇಜ್ ಮಾಡೋದು, ನೀವೇ ಕಾಲ್ ಮಾಡೋದು ಮಾಡಿದ್ರೆ ಮಾತ್ರ ನಿಮಗೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಅದರಿಂದ ಯಾವ ಸೊಲ್ಯೂಷನ್ ಕೂಡ ಸಿಗೋದಿಲ್ಲ. ಇದೇ ರೀತಿ ಎಲ್ಲನೂ ಕೂಡ ನಿಮಗೆ ಕರಿಯರ್ ಬಗ್ಗೆನೂ ಹೇಳಿದೆ. ನಿಮಗೆ ಆಪರ್ಚುನಿಟೀಸ್ ಅಂತ ಬಂದಾಗ ಅದಕ್ಕೆ ಹೋಗಿ ನೀವು ಆಪರ್ಚುನಿಟೀಸ್ನ ಎಕ್ಸ್ಪ್ಲೋರ್ ಮಾಡಿ ಅಂದರೆ ಟ್ರೈ ಮಾಡಿ, ಏನಾದ್ರು ಮಾಡ್ಬೋದಾ ಅಂತ ಅದರ ಫ್ಯೂಚರ್ ಬಗ್ಗೆ ತಿಳ್ಕೊಂಡು ನೀವು ಮಾಡೋದು ಒಳ್ಳೆಯದು ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇನ್ನು ಮುಂದಿನದಾಗಿ ನೀವು ನಂಬರ್ 3 ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ಇವ್ರಿಗೆ ಒಂದು ಒಳ್ಳೆಯ ನ್ಯೂಸ್ ಏನಪ್ಪ ಅಂದರೆ, ಇವರು ಎಲ್ಲಾದರೂ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಥವಾ ಯಾವುದಾದ್ರು ಒಂದು ಫೀಲ್ಡಲ್ಲಿ ಇವರು ಹಣವನ್ನು ಇನ್ವೆಸ್ಟ್ ಮಾಡಿರ್ತಾರೆ ಅಂದರೆ, ಅದು ಸ್ಟಾಕ್ ಆಗಲಿ ಅಥವಾ ಮಾರ್ಕೆಟಿಂಗಲ್ಲಾಗಲಿ ಅಥವಾ ಯಾವುದಾದ್ರು ಒಂದು, ಇವಾಗ ಇದಂತ ರಿಯಲ್ ಎಸ್ಟೇಟಲ್ಲಾಗಲಿ ಏನರಲ್ಲಾದರೂ ಇನ್ವೆಸ್ಟ್ ಮಾಡಿರ್ತಾರಲ್ಲ ದುಡ್ಡು, ಅದರಲ್ಲಿ ಇವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಲಾಭ ಇವ್ರಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಇವಾಗ ಒಂದು 20% ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಔಟ್ಕಮ್ನ ಅಥವಾ ಲಾಭನ, ಆದರೆ ಅದರಲ್ಲಿ ಒಂದು 40 to 50% ಲಾಭ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ಮಾರ್ಕೆಟ್ ನಿಮಗೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಯಾವುದ್ರಲ್ಲಿ ಮಾಡಿರ್ತೀರಲ್ಲ ಅದರಲ್ಲಿ ನೀವು ಅಂದ್ಕೊಂಡೇ ಇರೋದಕ್ಕಿಂತ ಹೆಚ್ಚಾಗಿ ಒಂದು ಲಾಭ ಅನ್ನೋದು ನೀವು ಪಡ್ಕೊಳ್ತೀರಾ. ಆ ಒಂದು ಯೋಗ ನಿಮಗೆ ಇದೆ. ಆದರೆ ಒಂದು ಪ್ರಾಬ್ಲಮ್ ಏನಪ್ಪ, ಇಲ್ಲಿ ಒಂದು ಪ್ರಾಬ್ಲಮ್ ಏನು ತೋರಿಸ್ತಾ ಇದೆ ಅಂದರೆ, ನಿಮ್ಮ ಮನಸ್ಥಿತಿ ಇಲ್ಲಿವರೆಗೂ ಸರಿಯಿಲ್ಲ ಅಂತಲೇ ತೋರಿಸ್ತಿದೆ. ಹಾಗೆ ಹಣ ಸಿಕ್ಕಿದ್ರೂ ಕೂಡ ನಿಮಗೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಅನ್ನೋದು ನಿಮಗೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಏನೋ ಒಂದು ಹಿಂದೆ ನಡೆದಂಥ ಒಂದು ಕೆಲವು ಘಟನೆಗಳು, ಲವ್ ಫೇಲ್ಯೂರ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಕೆಟ್ಟ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ, ಅದನ್ನು ನೆನೆಸ್ಕೊಂಡು ನೀವು ಸ್ವಲ್ಪ ಬೇಸರವಾಗಿರ್ತೀರ ಅಂತಲೇ ಹೇಳ್ಬೋದು. ಆದರೆ ಬರುವಂತಹ ದಿನಗಳಲ್ಲಿ ನಿಮಗೆ ಒಳ್ಳೆ ಟೈಮ್ ಅನ್ನೋದು ಕೂಡ ಬರುತ್ತೆ ಅಂತ ಹೇಳ್ಬೋದು. ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ನೀವು ಬೇಸರ ಮಾಡ್ಕೊಳ್ದೇನೆ ನಿಮಗೆ ನೋಡಿ, ಹಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗಲಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ ಯಾವುದಾದ್ರು ಒಂದು ವಿಷಯದಲ್ಲಿ. ನಿಮಗೆ ಹಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಈ ಒಂದು ವಿಷಯದಲ್ಲಿ ಅಂತಲೇ ಹೇಳ್ಬೋದು. ಆದರೆ ನಿಮಗೆ ಈ ಒಂದು ಬೇಸರ ಏನಿದೆ, ನಿಮ್ಮ ಪಾಸ್ಟ್ನಲ್ಲಿ ನಡೆದಂಥ ಒಂದು ಘಟನೆಗಳಿಂದ ಇರುವಂಥ ಒಂದು ಬೇಸರ ಏನಿದೆ, ಅದನ್ನು ನೀವೇ ಕಮ್ಮಿ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಅದರ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸಿ ಅದನ್ನು ನೀವು ಕಮ್ಮಿ ಮಾಡಿಕೊಂಡು ಮುಂದುವರೆದ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಮುಂದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 4 ಕೊನೆಯದಾಗಿ ನಂಬರ್ 4 ನೀವು ಆರಿಸಿದ್ರೆ, ನಿಮಗೆ ಏನಪ್ಪ ಅಂದರೆ ವಿಶೇಷವಾಗಿ ಒಂದು ಸುದ್ದಿ ಅನ್ನೋದಂತೂ ಸಿಗುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ನೀವು ಒಂದು ಒಳ್ಳೆಯ ನ್ಯೂಸನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ, ಆದರೆ ನಿಮಗೆ ಆ ಒಂದು ನ್ಯೂಸಿಂದ ಅಥವಾ ಆ ಒಂದು ಸುದ್ದಿಯಿಂದ ಸ್ವಲ್ಪ ಕೆಟ್ಟ ಒಂದು ಅನುಭವ ಆಗುತ್ತೆ ಅಥವಾ ಕೆಟ್ಟ ಒಂಥರ ನ್ಯೂಸ್ ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಆದರೆ ಆ ಒಂದು ನ್ಯೂಸಿಂದ ಅಥವಾ ಆ ಒಂದು ಸುದ್ದಿಯಿಂದ ನಿಮಗೆ ಒಳ್ಳೆಯದಾಗುವಂಥ ಒಂದು ಯೋಗ ಇದೆ. ಅಂದರೆ ಇವಾಗ ಏನೋ ಅದರಿಂದ ಕೆಟ್ಟದಾಗಬೇಕು ಅಥವಾ ಕೆಟ್ಟದಾಗುತ್ತೆ ಅನ್ನೋ ಒಂದು ಯೋಚನೆಯಿಂದ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಅನಿಸಿರುತ್ತೆ. ಆದರೆ ಆ ಒಂದು ನ್ಯೂಸಿಂದ, ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ, ನಿಮಗೆ ಯಾವುದೋ ಒಂದು ಕೆಲಸಕ್ಕೆ ಟ್ರೈ ಮಾಡಿರ್ತೀರ ಅಥವಾ ಅಪ್ಲೈ ಮಾಡಿರ್ತೀರ, ಅದು ನಿಮಗೆ ಅಂದರೆ ಆ ಒಂದು ಕೆಲಸ ನಿಮಗೆ ಸಿಕ್ಕಿಲ್ಲ ಅಂತ ಅಥವಾ ರಿಜೆಕ್ಟ್ ಆಗಿರ್ತೀರ ಅಥವಾ ಒಂದು ಇಂಟರ್ವ್ಯೂವಲ್ಲಿ ರಿಜೆಕ್ಟ್ ಆಗಿರೋ ಒಂದು ಮೇಲೆ ಮೆಸೇಜ್ ಏನಾದರೂ ಬಂದಿರುತ್ತೆ ನಿಮಗೆ. ಆದರೆ ಬರುವಂಥ ದಿನಗಳಲ್ಲಿ, ಇನ್ನು ಕೆಲವು ದಿನಗಳಲ್ಲಿ ಬೇರೆ ಅದಕ್ಕಿಂತ ಹೆಚ್ಚಿನ ಒಂದು ಸ್ಯಾಲ್ರಿ ಇರೋವಂಥ ಒಂದು ಕೆಲಸ ಆಗಲಿ ಅಥವಾ ಅದಕ್ಕಿಂತ ಹೆಚ್ಚು ಚೆನ್ನಾಗಿರೋವಂಥ ಒಂದು ಕೆಲಸ ಆಗಲಿ ನಿಮಗೆ ಸಿಗುವಂಥ ಒಂದು ಸಾಧ್ಯತೆ ಅಥವಾ ಸಿಗುವಂಥ ಒಂದು ಯೋಗ ನಿಮಗೆ ಇರುತ್ತೆ. ಈ ರೀತಿ ಎಲ್ಲನೂ ತೊಗೊಬೋದು. ಅಂದರೆ ಬೇರೆ ವಿಚಾರದಲ್ಲೂ ಕೂಡ ನೀವು ಇದನ್ನು ಎಕ್ಸಾಂಪಲ್ ಆಗಿ ಇಟ್ಕೊಬೋದು. ಈ ರೀತಿಯಾದಂಥ ಒಂದು ಒಳ್ಳೆಯ ಒಂದು ಯೋಗ ನಿಮಗೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಟ್ರೈ ಮಾಡ್ತಾ ಇರಬೇಕಾಗತ್ತೆ. ಅಂದರೆ ನೀವು ಯಾವುದಕ್ಕೂ ಬೇಸರ ಪಡದೆ, ಯಾವುದನ್ನು ಏನಂತಾರೆ ಡಿಪ್ರೆಸಿಂಗ್ ಆಗಿ ತೊಗೊಂಡೆ ನೀವು ಒಳ್ಳೆಯ ವಿಚಾರವಾಗಿ ಅಥವಾ ಒಳ್ಳೆಯ ಒಂದು ಆಲೋಚನೆಯನ್ನು ಮಾಡಿ ನೀವು ಒಂದು ಡಿಸಿಷನನ್ನು ತೊಗೊಂಡು ಅಥವಾ ಅದರ ಮೇಲೆ ಹಾರ್ಡ್ ವರ್ಕ್ ಮಾಡಿಕೊಂಡು ಯಾವ್ದಾರ ಒಂದು ಗೋಲ್ ಮೇಲೆ ಮಾಡ್ಕೊಂಡಿದ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಯೋಗ ನಿಮಗೆ ಮುಂದೆ ನಿಮಗೆ ಬರಲಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ನಂಬರನ್ನು ಸೆಲೆಕ್ಟ್ ಮಾಡಿದ್ರಿ, ಹಾಗೆ ನಾನು ಹೇಳಿದಂಥ ವಿಷಯಗಳಲ್ಲಿ ನಿಮಗೆ ಎಷ್ಟು ಆಗಿದೆ ಅಥವಾ ಎಷ್ಟು ಆಗುತ್ತೆ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ.
ಹಾಗಿದ್ರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಹಾಗಿದ್ರೆ ತಡ ಮಾಡಬೇಡಿ, ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ.